ಆತ್ಮೀಯ ವೀಕ್ಷಕರೇ, ಇವತ್ತು ನಮ್ಮ STV ಕನ್ನಡದ ವತಿಯಿಂದ ಒಂದು ಸುಂದರವಾದ ಗಳಿಗೆಯನ್ನು ತಮ್ಮ ಮುಂದೆ ಪರಿಚಯಿಸಿದ್ದೇವೆ. ಇಲ್ಲಿ ಭಾರತದ ರಾಜಕೀಯ ಇತಿಹಾಸದಲ್ಲಿ ಸರಳ ಕುಟುಂಬದಿಂದ ಬಂದಂಥ ಒಬ್ಬ ವ್ಯಕ್ತಿ ಸುಮಾರು 12 ವರ್ಷಗಳ ಕಾಲ ಪ್ರಧಾನಿಯಾಗಿ ನಿರಂತರವಾಗಿ ಸೇವೆ ಸಲ್ಲಿಸಿದಂಥ ಒಂದು ಕೀರ್ತಿಯ ಪಾತ್ರರಾದವರು ಯಾರು ಅಂತ ಅಂದರೆ ನಮ್ಮ ದೇಶದ ನೆಚ್ಚಿನ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿಯವರು. ಇವರು ಬೆಳೆದು ಬಂದಂಥ ಹಾದಿಯನ್ನು ತಮ್ಮ ಮುಂದೆ ನಾವು ಪರಿಚಯಿಸಿದ್ದೇವೆ. ಇವರು ಭಾರತ ದೇಶದ ಗುಜರಾತ್ ರಾಜ್ಯದ ವಡಾನಗರ ಎಂಬ ಪವಿತ್ರವಾದ ಸ್ಥಳದಲ್ಲಿ ದಾಮೋದರ ದಾಸ್ ಮೋದಿ ಮತ್ತು ಹೀರಾಬ್ಯಾನ್ ಎಂಬ ದಂಪತಿಯ ಪುತ್ರನಾಗಿ ಜನಿಸಿದಂಥ ನರೇಂದ್ರ ಮೋದಿಜಿಯವರು ಚಿಕ್ಕ ವಯಸ್ಸಿನಲ್ಲಿಯೇ ಸಂಘ ಪರಿವಾರವನ್ನು ಸೇರಿಕೊಳ್ತಾರೆ. ಅಲ್ಲಿ ಅವರು RSS ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಪರಿವಾರವನ್ನು ಸೇರಿದ ನಂತರ ಅವರ ಜೀವನದಲ್ಲಿ ಶಿಸ್ತು ಸಂಯಮವನ್ನು ಕಾಪಾಡಿಕೊಳ್ತಾ ಬರ್ತಾರೆ. ಆತ್ಮೀಯ ವೀಕ್ಷಕರೇ, ಭಾಳ ಪ್ರಮುಖವಾಗಿ ಚಿಕ್ಕ ವಯಸ್ಸಿನಲ್ಲಿಯೇ ತಂದೆಯ ಜೊತೆ ಅತಿ ಹೆಚ್ಚು ಒಡನಾಟವನ್ನು ಹೊಂದಿದಂಥ ವ್ಯಕ್ತಿ ತಂದೆ ನಡೆಸುತ್ತಿದ್ದಂಥ ಒಂದು ಸಣ್ಣ ಚಹಾ ಅಂಗಡಿಯಲ್ಲಿ ಚಹಾ ಮಾರುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಅಲ್ಲಿ ಬಂಧುಗಳೇ, ಭಾಳ ವಿಶೇಷವಾಗಿ ಚಹಾ ಮಾರ್ತಿದ್ದಂಥ ವ್ಯಕ್ತಿಗೆ RSS ಸಂಘ ಪರಿವಾರ ಅನ್ನೋದು ಮುಂದೆ ಒಂದು ದಿವಸ ರಾಷ್ಟ್ರ ನಿರ್ಮಾಣಕ್ಕೆ ಈತನ ಕೊಡುಗೆ ಅಪಾರವಾಗಿ ಇದೆ ಎಂದು ತಿಳಿದು ಈತನ ಒಂದು ಶಿಸ್ತಿನ ಸಿಪಾಯಿಯಾಗಿ ರಾಷ್ಟ್ರ ನಿರ್ಮಾಣಕ್ಕಾಗಿ ಬೆಳೆಸ್ತದೆ. ಭಾಳ ಪ್ರಮುಖವಾಗಿ ಶ್ರೀಯುತ ನರೇಂದ್ರ ಮೋದಿಜಿಯವರು ಸ್ವಯಂ ಸಂಘವನ್ನು ಸೇರಿದ ನಂತರ ಅವರ ನಡೆ, ಅವರ ಚಲನವಲನಗಳು ಈ ರಾಷ್ಟ್ರದ ರಕ್ಷಣೆಗಾಗಿ ಪಣ ತೊಡುತ್ತದೆ. ವೀಕ್ಷಕರೇ, ಭಾಳ ಪ್ರಮುಖವಾಗಿ ಶ್ರೀಯುತ ನರೇಂದ್ರ ಮೋದಿಜಿಯವರು ಸ್ವಯಂ ಸೇವಕ ಸಂಘದ ಜೊತೆಗೆ ರಾಜಕೀಯ ಪ್ರವೇಶವನ್ನು ಕೂಡ ಮಾಡ್ತಾರೆ. ಭಾರತೀಯ ಜನತಾ ಪಕ್ಷದ ಸಕ್ರಿಯ ಸದಸ್ಯನಾಗಿ ಗುರುತಿಸಿಕೊಂಡಂಥ ಶ್ರೀಯುತ ನರೇಂದ್ರ ಮೋದಿಜಿಯವರು ರಾಷ್ಟ್ರ ರಾಜಕಾರಣದಲ್ಲಿ ನಮ್ಮೆಲ್ಲರ ಪ್ರೀತಿಯ ಪಾತ್ರರಾದಂಥ ದಿವಂಗತ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಅವರ ಆತ್ಮೀಯನಾಗಿ ಗುರುತಿಸ್ಕೊಳ್ತಾರೆ. ಇಲ್ಲಿ ಶ್ರೀಯುತ ಅಟಲ್ ಬಿಹಾರಿ ವಾಜಪೇಯಿ ಅವರು ನರೇಂದ್ರ ಮೋದಿಜಿಯವರ ಸರಳತೆ, ಅವರ ಮೇಲಿದ್ದಂಥ ರಾಷ್ಟ್ರ ಪ್ರೇಮ ಮತ್ತು ಈ ಶಿಸ್ತನ್ನು ಭಾಳ ಸೂಕ್ಷ್ಮ ಗಮನಿಸಿದಂಥ ನಮ್ಮ ನೆಚ್ಚಿನ ಅಟಲ್ ಬಿಹಾರಿ ವಾಜಪೇಯಿಯವರು ಇವನ್ನ ರಾಜಕಾರಣದಲ್ಲಿ ಬೆಳೆಸಲೇಬೇಕೆಂಬ ಪಣವನ್ನು ತೊಟ್ಟು ಎಲ್ಲ ರೀತಿಯ ರಾಜಮಾರ್ಗವನ್ನು ಅವರಿಗೆ ಕಲಿಸ್ತಾರೆ. ಅಲ್ಲಿ ಶ್ರೀಯುತ ನರೇಂದ್ರ ಮೋದಿಜಿಯವರು ತನ್ನ ರಾಜಕೀಯ ಜೀವನವನ್ನು ಪ್ರಾರಂಭಿಸಿದ ನಂತರ ಸ್ವಯಂ ಸೇವಕ ಸಂಘದ ಜೊತೆ ತನ್ನ ನಂಟನ್ನಿಟ್ಟುಕೊಂಡು ರಾಜಕೀಯವನ್ನು ಯಾವ ರೀತಿ ಗುಜರಾತ್ ರಾಜ್ಯಕ್ಕೆ ಕೊಟ್ಟರು ಅಂತಂದರೆ ನಾವೆಲ್ಲರೂ ಕೂಡ ಆಶ್ಚರ್ಯಪಡುವಾದ ವಿಚಾರ ಏನಂತಂದರೆ ಅದೇ ಗುಜರಾತ್ ರಾಜ್ಯದ ಮುಖ್ಯಮಂತ್ರಿಯಾಗಿ ಹೊರ ಬರ್ತಾರೆ. ಅವರು ಭಾಳ ಪ್ರಮುಖವಾಗಿ ಆ ರಾಜ್ಯದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡುವ ಸಂದರ್ಭದಲ್ಲಿ ಇಡೀ ರಾಷ್ಟ್ರಕ್ಕೆ ಮಾದರಿಯಾದಂಥ ಮುಖ್ಯಮಂತ್ರಿಯಾಗಿ ತನ್ನ ಅಧಿಕಾರವನ್ನು ನಿಭಾಯಿಸ್ತಾರೆ. ಇವೆಲ್ಲವನ್ನು ಗಮನಿಸಿದಂಥ ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ನಾಯಕರುಗಳು ಇಂಥನ ಒಬ್ಬ ಹೆಮ್ಮೆಯ ನಾಯಕತ್ವ ಈ ರಾಷ್ಟ್ರಕ್ಕೆ ಬೇಕಾಗಿದೆ ಅಂತ ಹೇಳಿ ಭಾರತೀಯ ಜನತಾ ಪಕ್ಷದ ಹಿರಿಯ ನಾಯಕರುಗಳು ಹಾಗೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಶ್ರೀಯುತ ನರೇಂದ್ರ ಮೋದಿಜಿಯವರನ್ನು ಈ ರಾಷ್ಟ್ರದ 14ನೇ ಪ್ರಧಾನಮಂತ್ರಿಯಾಗಿ ಘೋಷಣೆ ಮಾಡ್ತದೆ. ಭಾಳ ಪ್ರಮುಖವಾಗಿ ನಾವೆಲ್ಲ ಹಲವಾರು TV ಮಾಧ್ಯಮದಲ್ಲಿ ಶ್ರೀಯುತ ನರೇಂದ್ರ ಮೋದಿಜಿಯವರ ಹಲವಾರು ಸ್ಟೋರಿಗಳನ್ನು ನಾವು ಕೇಳಿದ್ದೀವಿ ಅಲ್ಲಿ. ಬಟ್ ಆದರೆ ಒಬ್ಬ ಸರಳ ಕುಟುಂಬದಿಂದ ಬಂದಂಥ ಒಬ್ಬ ವ್ಯಕ್ತಿ ಸರ್ವವನ್ನು ತ್ಯಾಗ ಮಾಡಿ ರಾಷ್ಟ್ರ ನಿರ್ಮಾಣಕ್ಕಾಗಿ, ರಾಷ್ಟ್ರದ ಏಕೈತೆಗಾಗಿ, ರಾಷ್ಟ್ರದ ಅಭಿವೃದ್ಧಿಗಾಗಿ 14ನೇ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಇಡೀ ವಿಶ್ವವೇ ತಲೆ ಎತ್ತಿ ನೋಡುವಂಥ ಒಂದು ಸಾಹಸಕ್ಕೆ ಕೈ ಹಾಕಿ ಇವತ್ತು ನಮ್ಮೆಲ್ಲರ ದಿಗ್ಗಜರಾಗಿ ಬಂದು ನಿಂತಿದ್ದಾರೆ ಶ್ರೀಯುತ ನರೇಂದ್ರ ಮೋದಿಜಿಯವರು. ಈ ದಿನ ಭಾರತದ 14ನೇ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿ ಅವರು 12 ವರ್ಷಗಳ ಆಡಳಿತವನ್ನ ಯಶಸ್ವಿಯಾಗಿ ಪೂರೈಸಿದ್ದಾರೆ. ಪ್ರಧಾನಿ ಪ್ರಮಾಣ ವಚನ ಸ್ವೀಕರಿಸಿದಂತಹ ಸಮಯದಲ್ಲಿ ಸಂವಿಧಾನದ ಅಡಿಯಲ್ಲಿ ಭಾರತದ ಸಾರ್ವಭೌಮತ್ವವನ್ನ ಎತ್ತಿ ಹಿಡಿಯುವುದಾಗಿ ಎಲ್ಲ ಜಾತಿ ಧರ್ಮಗಳನ್ನ ಸಮಾನವಾಗಿ ಬಡತನ ನಿರ್ಮೂಲನೆ, ನಿರುದ್ಯೋಗ ನಿರ್ಮೂಲನೆ ಮಾಡುವುದಾಗಿ ಶಪಥ ಮಾಡಿ ಪ್ರಮಾಣ ವಚನವನ್ನ ಮಾಡಿದ್ದರು.
ಈ ದೇಶದ ಆರ್ಥಿಕ ಸುಭದ್ರತೆಗಾಗಿ ನಾಗರಿಕರ ಬದುಕನ್ನು ಹಸನು ಮಾಡುವ ದೃಷ್ಟಿಯಿಂದ ದೂರದೃಷ್ಟಿ ಇಟ್ಟುಕೊಂಡು ಸರ್ವವನ್ನು ತ್ಯಾಗ ಮಾಡಿ ನಮ್ಮ ನಾಡಿನ ಜನತೆಗಾಗಿ ದುಡಿದರು. 2014ರಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಹಲವಾರು ತಳಹಂತದ ಸಮಸ್ಯೆಗಳನ್ನು ಎದುರಿಸಬೇಕಾಯಿತು. ಆಗಸ್ಟ್ 28, 2014ರಂದು ಪ್ರತಿಯೊಬ್ಬ ಬಡವನು ಬ್ಯಾಂಕ್ ಖಾತೆ ಹೊಂದಿರಬೇಕೆಂದು ಜನ್ಧನ್ ಖಾತೆ ಅಡಿಯಲ್ಲಿ 58 ಕೋಟಿ ಜನರಿಗೆ ಝೀರೋ ಬ್ಯಾಲೆನ್ಸ್ ಮುಖಾಂತರ ಬ್ಯಾಂಕಿನಲ್ಲಿ ಖಾತೆ ತೆರೆಸುವ ಮೂಲಕ ವಿಶೇಷವಾಗಿ ಮಹಿಳೆಯರಿಗೆ ಆರ್ಥಿಕ ಸಬಲೀಕರಣಕ್ಕೆ ಒತ್ತು ನೀಡಿದರು. 2 ಅಕ್ಟೋಬರ್ 2014ರಂದು ಸ್ವಚ್ಛ ಭಾರತ್ ಮಿಷನ್ ಜಾರಿಗೆ ತಂದು ದೇಶದಾದ್ಯಂತ ಸ್ವಚ್ಛ ಭಾರತ್ ಅಭಿಯಾನ್ ಪ್ರಾರಂಭಿಸಿ ಸ್ವತಃ ಪ್ರಧಾನಿಯವರೇ ಸ್ವಚ್ಛ ಮಾಡುವ ಮೂಲಕ ಇತರರಿಗೆ ಮಾದರಿಯಾದರು. ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಪ್ರತಿ ಕುಟುಂಬ ಸ್ವಂತ ಮನೆ ಹೊಂದಿರಬೇಕೆಂಬ ಸಂಕಲ್ಪ ಹೊತ್ತು 2015ರಲ್ಲಿ ನಗರ ಪ್ರದೇಶ ಮತ್ತು 2016ರಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಜಾರಿಗೆ ತಂದು 4 ಮಿಲಿಯನ್ ಕುಟುಂಬಗಳಿಗೆ ಸೂರು ಕಲ್ಪಿಸಿದ್ದಾರೆ. ಉಜ್ವಲ ಯೋಜನೆ ಅಡಿಯಲ್ಲಿ 10 ಕೋಟಿ ಕುಟುಂಬಗಳಿಗೆ ಉಚಿತ ಗ್ಯಾಸ್ ಸಿಲಿಂಡರ್ ನೀಡುವ ಮೂಲಕ ಬಡವರ ಆಶಾಕಿರಣವಾದರು. ಆಯುಷ್ಮಾನ್ ಭಾರತ್ ಯೋಜನೆ ಅಡಿಯಲ್ಲಿ ಪ್ರತಿಯೊಂದು ಬಡ ಕುಟುಂಬಗಳಿಗೆ 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ನೀಡಲು ವಿಮಾ ಯೋಜನೆ ಜಾರಿಗೆ ತಂದರು. 2019ರಿಂದ 2024ರವರೆಗೆ ವಿಕಲಚೇತನರ ಸಬಲೀಕರಣಕ್ಕಾಗಿ ಸಾವಿರಾರು ಕೋಟಿ ವ್ಯಯ ಮಾಡಿ ಶ್ರಮಿಸಿದವರು. 2017ರಲ್ಲಿ ನರೇಂದ್ರ ಮೋದಿ ಅವರ ದಿಟ್ಟ ನಡೆಯಿಂದ ದೇಶದ ಆರ್ಥಿಕ ಭದ್ರತೆಗಾಗಿ ಒಂದು ರಾಷ್ಟ್ರ ಒಂದು ತೆರಿಗೆ ತಂದರು. 2026 ಏಪ್ರಿಲ್ ತಿಂಗಳಿನಲ್ಲಿ 2.43 ಲಕ್ಷ ಕೋಟಿ ಜಿಎಸ್ಟಿ ಸಂಗ್ರಹವಾಗಿದೆ. ದೇಶದಲ್ಲಿ ಇದ್ದಂತಹ ಸಾಮಾಜಿಕ ಪಿಡುಗು ತೊಲಗಿಸಲು ಜಮ್ಮು ಕಾಶ್ಮೀರದಲ್ಲಿದ್ದ ಆರ್ಟಿಕಲ್ 370 ರದ್ದು ಮಾಡಿ ಅಲ್ಲಿನ ಪ್ರವಾಸೋದ್ಯಮ ಅಭಿವೃದ್ಧಿಗೊಳಿಸುವ ಉದ್ದೇಶದಿಂದ ಆ ಭಾಗದ ಆಸ್ತಿಯನ್ನು ಕೊಳ್ಳಲು ಮತ್ತು ಮಾರಾಟ ಮಾಡಲು ಅವಕಾಶ ನೀಡಿ ಆ ರಾಜ್ಯದ ಅಭಿವೃದ್ಧಿಗಾಗಿ ಮತ್ತು ಪ್ರವಾಸೋದ್ಯಮವನ್ನ ಅಭಿವೃದ್ಧಿಪಡಿಸಲು ಪಣ ತೊಟ್ಟು ಜಯಶೀಲರಾದರು. ನಮ್ಮ ದೇಶದಲ್ಲಿ ವಿಶೇಷವಾಗಿ ಈ ದೇಶದಲ್ಲಿದ್ದಂತಹ ಮಹಾ ದೊಡ್ಡ ಪಿಡುಗು ಮುಸಲ್ಮಾನ್ ಸಮುದಾಯದಲ್ಲಿದ್ದ ತಲಾಕ್ ಅನ್ನ ರದ್ದುಪಡಿಸಿ 3 ಬಾರಿ ಹೆಂಡತಿಗೆ ತಲಾಕ್ 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 ಎಂಬ ಪದವನ್ನ ಉಚ್ಚರಿಸಿದರೆ ಆಕೆಯೊಂದಿಗೆ ವೈವಾಹಿಕ ಸಂಬಂಧ ಕಸಿದು ಹೋಗುತ್ತದೆ ಎಂಬ ಅನಿಷ್ಟ ಕಾಯ್ದೆಯನ್ನ ರದ್ದು ಮಾಡಿ ಹಿಂದೂ ವಿವಾಹ ಕಾಯ್ದೆಯಂತೆ ಮುಸಲ್ಮಾನ್ ವಿವಾಹವನ್ನ ಜಾರಿಗೆ ತಂದವರು. 2019ರಲ್ಲಿ ಕಾರ್ಪೊರೇಟ್ ತೆರಿಗೆಯನ್ನು ಸಡಿಲಗೊಳಿಸಿ ದೇಶದಲ್ಲಿ ಹೂಡಿಕೆ ಮಾಡುವ ಬಂಡವಾಳಶಾಹಿಗಳಿಗೆ ಆಹ್ವಾನ ನೀಡಿ ಕೋಟ್ಯಾಂತರ ಕಾರ್ಖಾನೆಗಳು ಭಾರತದಲ್ಲಿ ನೆಲೆಯೂರಲು ಅವಕಾಶ ಮಾಡಿಕೊಟ್ಟರು. 2020ರಲ್ಲಿ ಜಗತ್ತಿನಾದ್ಯಂತ ಆವರಿಸಿದ ಕೊರೋನಾ ಕಾಯಿಲೆಗೆ ಜಗತ್ತಿನಲ್ಲಿ ಪ್ರಥಮ ಬಾರಿಗೆ ಪ್ರಪಂಚದಲ್ಲಿ ಅತಿ ದೊಡ್ಡ ವ್ಯಾಕ್ಸಿನೇಷನ್ ಡ್ರೈವ್ ಕೊರೋನಾ ಲಸಿಕೆಯನ್ನ ಅಭಿಯಾನವನ್ನ ಜಗತ್ತಿಗೆ ಸಾರಿದವರು. ದೇಶದ 126 ಕೋಟಿ ಜನರಿಗೆ ಉಚಿತವಾಗಿ ಕೊರೋನಾ ವ್ಯಾಕ್ಸಿನೇಷನ್ ನೀಡಿ ಈ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಬದುಕುವ ಹಕ್ಕನ್ನ ನೀಡಿ ಜೀವ ರಕ್ಷಣೆ ನೀಡಿದವರು. 2024ರಲ್ಲಿ ಆತ್ಮ ನಿರ್ಭರ್ ಭಾರತ ಯೋಜನೆ ಅಡಿಯಲ್ಲಿ ದೊಡ್ಡ ಕಾರ್ಖಾನೆಗಳಲ್ಲಿ ಎಂದರೆ ಇಸ್ರೋ, HAL, ಬೆಮೆಲ್, ವಿಪ್ರೋ, ಟಾಟಾ, ರಿಲಯನ್ಸ್ ಅಂತ ದೊಡ್ಡ ಕಂಪನಿಗಳನ್ನು ಆತ್ಮ ನಿರ್ಭರ್ ಯೋಜನೆ ಅಡಿಯಲ್ಲಿ ಸ್ಥಾಪಿಸಿ ಸ್ವದೇಶಿ ವಸ್ತು ತಯಾರು ಮಾಡಿ ಜಗತ್ತಿಗೆ ಮಾದರಿಯಾದರು. ಇದರಿಂದ ಹೂಡಿಕೆದಾರರಿಗೆ ಅವರ ಉದ್ಯೋಗದಲ್ಲಿ ಬಂಡವಾಳವನ್ನ ತೃಪ್ತೀಕರಣಗೊಳಿಸುವ ಯಶೋಗಾಥೆಗೆ ನಾಂದಿಯಾದವರು. ಇದರಿಂದ 2.16 ಲಕ್ಷ ಕೋಟಿ ಹೂಡಿಕೆದಾರರ ಹೂಡಿಕೆಯಿಂದ ದೇಶದ ಆರ್ಥಿಕತೆ ಸ್ವಾವಲಂಬನೆಯಾಗಿ ಸ್ವದೇಶಿ ವಸ್ತುಗಳ ನಿರ್ಮಾಣದಲ್ಲಿ ಗರಿಷ್ಠ ಮಟ್ಟವನ್ನ ತಲುಪಿದವು. ಇದರಿಂದ 8.3 ಲಕ್ಷ ಕೋಟಿ ರಫ್ತು ಮೌಲ್ಯ ಹೆಚ್ಚಾಯಿತು ಹಾಗೂ 14 ಲಕ್ಷ ಉದ್ಯೋಗ ಸೃಷ್ಟಿಯಾಯಿತು. ಮತ್ತೊಂದು ಹೆಜ್ಜೆ ಇಟ್ಟ ನರೇಂದ್ರ ಮೋದಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಜಾರಿಗೆ ತಂದರು. ಇದರಿಂದಾಗಿ ನರೇಂದ್ರ ಮೋದಿಜಿಯವರು ವಿಶ್ವದಲ್ಲಿಯೇ ಅತಿ ದೊಡ್ಡ ಅಭಿವೃದ್ಧಿಯ ಹರಿಕಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಅಂತಾರಾಷ್ಟ್ರೀಯ ಯುದ್ಧದ ಕಾರ್ಮೋಡದಲ್ಲಿ ಭಾರತದ ರಕ್ಷಣೆಗಾಗಿ ವಜ್ರ ಕವಚದಂತೆ ನಿಂತವರು ನರೇಂದ್ರ ಮೋದಿಜಿಯವರು. ಈಗ ನಡೆಯುತ್ತಿರುವ ಇರಾನ್ ಮತ್ತು ಇಸ್ರೇಲ್ ಯುದ್ಧದ ನಡುವೆ ಭಾರತಕ್ಕೆ ಆಮದು ಆಗುತ್ತಿದ್ದಂತಹ ಪೆಟ್ರೋಲಿಯಂ ಅನಿಲಗಳ ನಿರ್ಬಂಧವನ್ನ ತೆರವುಗೊಳಿಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶ್ವವೇ ತಲೆಬಾಗಿ ನಿಲ್ಲುವಂತೆ ಕೆಚ್ಚೆದೆಯಿಂದ ದೇಶದ ಸಾರ್ವಭೌಮತ್ವವನ್ನ ಎತ್ತಿ ಹಿಡಿದ ಕೆಚ್ಚೆದೆಯ ನಾಯಕ ನರೇಂದ್ರ ಮೋದಿ ಅವರು.